ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಗೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಮಿಸ್ಟಿಸಿಸಮ್ ಬರ್ತಾ ಇದೆ, ಹಾಗೆ ಡಿಸಿಪೇಟಿಂಗ್, ಇಲ್ಲೊಂದು ಪರ್ಸೆಪ್ಷನ್. ನಿಮ್ಮಿಂದ ಹಾನೆಸ್ಟ್ ಡಿಸಿಷನ್ ಬೇಕು ಅಂದ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ನಲ್ಲಿ ಕ್ಲಾರಿಟಿ ಹಾಗೆ ಫಾರ್ಮ್ ಡಿಸಿಷನ್ ಬೇಕು, ಹಾಗೆ ನಿಮ್ಮನ್ನು ಕೇಳಬೇಕು ಅಂದ್ಕೊಂಡಿದ್ದಾರೆ. ಏನೋ ಅನುಮಾನಗಳು ಮನಸ್ಸಲ್ಲಿದೆ, ಅದಕ್ಕೆ ಸರಿಯಾದ ಉತ್ತರ ಬೇಕು ಹಾಗೆ ಅಂದ್ಕೊಂಡಿದ್ದಾರೆ ಇವರು. ತುಂಬ ದಿನದ ಫ್ರೆಂಡ್ಶಿಪ್ ಇದ್ರೂ ಅಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ, ಮುಂದೇನು ಅನ್ನೋದು ಗೊತ್ತಿಲ್ಲ. ದಿನ ಕಳೆದ ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮ ಮನಸ್ಸಲ್ಲಿರೋದನ್ನು ತಿಳ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಂದು ಸಾರಿ ನೆಗೆಟಿವ್ ಥಾಟ್ಸ್ ಬರೋದಿದೆ, ಅದನ್ನೆಲ್ಲ ಮನಸ್ಸು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಏನೋ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಏನೋ ಕನ್ಫ್ಯೂಷನ್ಸ್ ಇದೆ. ಅದ್ರ ಬಗ್ಗೆ ನಿಮ್ಮಿಂದ ಸರಿಯಾದ ಉತ್ತರ ಬೇಕು ಹಾಗನ್ನಿಸ್ತಾ ಇದೆ ಇವ್ರಿಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿ ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು, ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಜೊತೆ ಕ್ಲೋಸ್ನೆಸ್ ಬೆಳೆದಿದೆ. ಆ ವ್ಯಕ್ತಿಗೆ ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಒಂಥರ ಇವರು ನಿಮಗೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮ ಕಾಲ್ಗೆ, ನಿಮ್ಮ ಮೆಸೇಜ್ಗೆ ಅಥವಾ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಈ ವ್ಯಕ್ತಿ ಕಾಯ್ತಾ ಇರಬಹುದು. ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡೋದಿದೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಕೂತು ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನಾದರೂ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಏನು ಫೀಲಿಂಗ್ಸ್ ಇದೆ, ಜಡ್ಜ್ಮೆಂಟ್ ಇದೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಹಾಗೆ ಹೆರೋಫೆಂಟ್ ಬರ್ತಾ ಇದೆ, 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಸನ್ ಕಾರ್ಡ್ ಬರ್ತಾ ಇದೆ, 7 ಆಫ್ ಸ್ವಾರ್ಡ್ಸ್, ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ. ಯಾವುದೋ ನೆನಪುಗಳಿದೆ. ಈ ವ್ಯಕ್ತಿ ಆಗಾಗ ನಿಮ್ಮ ಜೊತೆ ಕಳೆದಂಥ ದಿನಗಳು, ಮಾತುಕತೆಗಳು, ಅದನ್ನು ನೆನೆಸ್ಕೊಂಡು ಖುಷಿ ಪಡೋದಿದೆ. ಆ ಮಾತುಗಳಲ್ಲಿ ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ ಹಾಗೆ ಗಮನಿಸೋದು ಇದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ, ಹೌದು. ಅದಕ್ಕೆ ಅವರು ಕನ್ಫ್ಯೂಷನಲ್ಲಿದ್ದಾರೆ. ನೀವು ಅಂದಾಗ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸಂತೋಷ ಆಗುತ್ತೆ. ನೀವೊಂದು ಇಂಟ್ರೆಸ್ಟಿಂಗ್ ಪರ್ಸನ್ ಹಾಗನ್ಸುತ್ತೆ ಅವ್ರಿಗೆ. ನೀವು ಒಂದಿನ ಕಾಲ್ ಮಾಡ್ದಿದ್ರೆ, ಮೆಸೇಜ್ ಮಾಡ್ದಿದ್ರೆ ಡಿಸ್ಟರ್ಬ್ ಆಗೋದಿದೆ ಅವರು. ನೀವಿಬ್ಬರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ರೂ ಫ್ಯೂಚರ್ ಬಗ್ಗೆ ಅನ್ಸರ್ಟೆನಿಟಿ ಇದೆ ಅನ್ನೋದು ಬರ್ತಾ ಇದೆ. ಇಬ್ಬರು ಯಾವುದೇ ಡಿಸಿಷನ್ ತಗೊಂಡಿಲ್ಲ. ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಇದೆ, ಒಬ್ರಿಗೊಬ್ರಿಗೆ ಕೇರಿಂಗ್ ಭಾವನೆಯೂ ಇದೆ. ನಿಮ್ಮನ್ನು ನೋಡಿದಾಗ ಹಿಂದೆ ಎಲ್ಲೋ ಭೇಟಿಯಾಗಿದ್ದೆ, ತುಂಬ ದಿನದ ಪರಿಚಯ ಇದೆ ಹಾಗನ್ಸುತ್ತೆ ಅವ್ರಿಗೆ. ನಿಮ್ಮ ಜೊತೆ ಅವರು ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರೊಂದು ಒಳ್ಳೆ ಜಾಬಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಪ್ರತಿದಿನ ಹಲವಾರು ವ್ಯಕ್ತಿಗಳ ಜೊತೆ ಮಾತಾಡ್ತಾರೆ, ಆದರೆ ಯಾರಲ್ಲೂ ನಿಮ್ಮಲ್ಲಿರುವಂಥ ಭಾವನೆ ಅವ್ರಿಗೆ ಬಂದಿಲ್ಲ. ನೀವು ಯಾಕೋ ಅವ್ರಿಗೆ ಸ್ಪೆಷಲ್ ಅನಿಸುತ್ತೆ. ನಿಮ್ಮಲ್ಲಿ ಏನೋ ಪಾಸಿಟಿವಿಟಿ ಇದೆ ಹಾಗನ್ಸುತ್ತೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದು ನಿಮ್ಮ ಎನರ್ಜಿನೂ ಆಗಿರುತ್ತೆ. ಏನೋ ವಿಷಯಕ್ಕೆ ನಿಮಗೆ ಸಿಟ್ಟಿದೆ, ಲೋ ಎನರ್ಜಿ ಇದೆ, ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಇಲ್ಲೊಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೀವು ಒಂದು ಒಳ್ಳೆ ಜಾಬಲ್ಲಿ ಇದ್ದೀರಾ ಸರಿ, ಆದ್ರೂ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ನಿಮಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದೆ, ಏನೋ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನಿಸ್ತಾ ಇದೆ ನಿಮಗೆ. ಅದರಿಂದ ಮನಸ್ಸಲ್ಲಿ ಯಾವಾಗಲೂ ಕಿರಿಕಿರಿ ಇರುತ್ತೆ. ಈ ವ್ಯಕ್ತಿ ಜೊತೆ ಪರಿಚಯ ಆಗಿದೆ ಸರಿ, ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿರೋ ಎಂಟಿನೆಸ್ಸು ಸ್ವಲ್ಪನಾದರೂ ಕಡಿಮೆ ಆಗುತ್ತೆ. ನಿಮ್ಮ ಸಮಸ್ಯೆಗಳು ಮರ್ತು ಹೋಗುತ್ತೆ. ಈ ವ್ಯಕ್ತಿಗೆ ನಿಮ್ಮಲ್ಲಿ ಅತಿಯಾದ ಆತ್ಮೀಯತೆ ಬೆಳೆದಿದೆ ಹಾಗೆ ನಿಮ್ಗೆ ಅನಿಸುತ್ತೆ. ಅವರು ನಿಮ್ಮಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಗೂ ಅನಿಸುತ್ತೆ ನಿಮಗೆ. ನೀವೊಂದು ಜೀವನ ನೋಡಿರುವಂತಹ ವ್ಯಕ್ತಿ,
ಮುಂದುವರಿಯೋಕ್ಕೆ ಕಷ್ಟ ಆಗ್ತಾ ಇದೆ. ಅವ್ರ ಮಾತುಕತೆಗಳಿಗೆ, ಅವ್ರ ಪ್ರಶ್ನೆಗೆ ಯಾವುದೇ ನಿಮ್ಮ ಹತ್ರ ಉತ್ತರ ಇಲ್ಲ. ನಿಮಗೂ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಲೈಫಲ್ಲಿ ಫೈನಾನ್ಷಿಯಲ್ ಆಗಿ ನೀವು ಸೆಟ್ಲ್ ಆಗಬೇಕಾಗಿದೆ. ಮದುವೆ ಕಮಿಟ್ಮೆಂಟ್ ಅದಕ್ಕೆಲ್ಲ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ನಿಮಗೂ ಇವ್ರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಆದರೆ ಮದುವೆ ಮಾಡ್ಕೋಬೇಕು ಅನ್ನೋ ಮನಸ್ಸಿಲ್ಲ. ಎಷ್ಟೋ ಸರಿ ನೀವು ಇವರಿಂದ ಸೈಲೆಂಟ್ ಆಗಿರೋದು ಇದೆ. ಮುಂದಿನ ಜೀವನದ ಬಗ್ಗೆ ನಿಮಗೆ ಸಾಕಷ್ಟು ಯೋಚನೆಗಳಿದೆ. ಲೈಫಲ್ಲೂ ಸಮಸ್ಯೆಗಳಿದೆ. ಈ ವ್ಯಕ್ತಿ ಇಷ್ಟ ಇದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಹಾಗೆ ಇಲ್ಲೊಂದು ಲೋ ಎನರ್ಜಿ ಬರ್ತಾ ಇದೆ. ನಿಮಗೆ ಅವ್ರನ್ನ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ, ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ. ಅವ್ರು ಕೇಳ್ತಾ ಇರೋ ಯಾವುದೇ ಪ್ರಶ್ನೆಗೆ ಅವ್ರಿಗೇನು ಆನ್ಸರ್ ಕೊಡಬೇಕು ಹಾಗೆ ನಿಮ್ಗೆ ಅನ್ನಿಸ್ತಾನೂ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ನ್ಯೂ ವಿಷನ್ ಬರ್ತಾ ಇದೆ. ಕಾನ್ಷಿಯಸ್ನೆಸ್, ಮತ್ತೊಂದು ಅಡ್ವೆಂಚರ್, ಫ್ರೆಂಡ್ಲಿನೆಸ್, ಹಾಗೆ ಪಾರ್ಟಿಸಿಪೇಷನ್. ಇಲ್ಲೊಂದು ಅಬಂಡೆನ್ಸ್ ಬರ್ತಾ ಇದೆ. ಈ ಕನೆಕ್ಷನಲ್ಲಿ ದಿನ ಕಳೆದಂತೆ ಆತ್ಮೀಯತೆ ಹೆಚ್ಚಾಗುತ್ತೆ ಅನ್ನೋ ಎನರ್ಜಿ ಬರ್ತಾ ಇದೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀರಾ, ಆದರೂ ಓವರ್ ಥಿಂಕಿಂಗ್ ಇದೆ. ಫ್ರೆಂಡ್ಲಿನೆಸ್ ಕಂಟಿನ್ಯೂ ಆಗುತ್ತೆ. ಮುಂದೇನೋ ಅನ್ನೋ ಪ್ರಶ್ನೆ ಇದ್ರೂ ನೀವಿಬ್ಬರು ಇಲ್ಲಿ ದೂರ ಆಗಲ್ಲ ಅನ್ನೋದು ಬರ್ತಾ ಇದೆ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಡಿಸ್ಕನೆಕ್ಟ್ ಆಗ್ತೀರಾ. ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೂ ಇರುತ್ತೆ, ಮಾತುಕತೆಗಳೂ ನಡೆಯುತ್ತೆ. ಜೀವನನೇ ಹಾಗೆ, ಪ್ರತಿಯೊಂದು ನಾವು ಅಂದ್ಕೊಂಡಂಗೆ ಸ್ಟ್ರೈಟ್ ಲೈನಲ್ಲಿ ಹೋಗಲ್ಲ. ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರಲ್ಲಿ ಕಾಲ ಮುಂದೆ ಹೋಗಿರುತ್ತೆ. ಇವೆಲ್ಲ ಯೋಚನೆಗಳು ನಿಮಗೂ ಇದೆ. ಒಳ್ಳೆಯ ವ್ಯಕ್ತಿನ ಭೇಟಿಯಾಗಿದ್ದೀನಿ, ಆದರೆ ಏನೂ ಹೇಳೋಕ್ಕಾಗ್ತಾ ಇಲ್ಲ. ಹಾಗೆ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದ್ದರೆ ಅವ್ರಿಗೇನೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಆಗಾಗ ನಿಮ್ಮನ್ನು ಮಾತಾಡ್ಸೋಕ್ಕೆ, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಕಾರಣಗಳನ್ನ ಹುಡ್ಕೋದಿದೆ ಈ ವ್ಯಕ್ತಿ. ಇವೆಲ್ಲ ವಿಷಯಗಳಿಂದ ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು. ಹಾಗೆಲ್ಲ ಸ್ವಲ್ಪ ದಿನ ಸೈಲೆಂಟ್ ಆಗಿರ್ತೀರಾ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿಂದ ಏನಾದರೂ ನಿಮಗೆ ಅಡ್ವೈಸ್ ಬರ್ಬೋದಾ? ಸೀಕ್ರೆಟ್ಸ್, ಮತ್ತೊಂದು ಸೆಟ್ಲಿಂಗ್, ಹಾಗೆ ಟುಗೆದರ್, ಮತ್ತೊಂದು ಸ್ಟಾರ್ ಬರ್ತಾ ಇದೆ. ಇಲ್ಲೊಂದು imperfections, wish, someone you wished for is coming into your life ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಮುಂದೆ ಪಾಸಿಟಿವಿಟಿ ಇದೆ. ಜೀವನದಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದ್ರೂ ನಿಮಗೇನೋ ಸಮಸ್ಯೆಗಳಿದೆ. ಕೆಲವ್ರಿಗೆ ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇವ್ರ ಪರಿಚಯ ಆಗಿದೆ, ಆದರೆ ಅದನ್ನೆಲ್ಲ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡಿಲ್ಲ, ಹೇಳ್ಕೊಂಡಿಲ್ಲ. ಆದ್ರೂ ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಮಾತಾಡಬೇಕು ಹಾಗೆ ನಿಮ್ಗೆ ಅನಿಸುತ್ತೆ. ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಹಾಗೆ ಅನ್ನಿಸ್ತಾ ಇದೆ. ಅಲ್ಲಿ ಇಂಪರ್ಫೆಕ್ಷನ್ಸ್ ಇರುತ್ತೆ ಸರಿ, ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಎಲ್ಲಿ ಸಮಸ್ಯೆಗಳಿರಲ್ಲ ಹೇಳಿ, ಸ್ವಲ್ಪ ಕಾಲ ಮೆಡಿಟೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ನಿಮ್ಮ ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಏನಾದರೂ ದಾರಿನೂ ಸಿಗಬಹುದು. ಇವೆಲ್ಲ ಅಡ್ವೈಸ್ಗಳು ನಿಮಗೆ ಈ ಕಾರ್ಡಿಂದ ಬರ್ತಾ ಇದೆ. ಈ ದಿನ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ, ಅದಕ್ಕೆ ಅವ್ರಿಗೆ ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿನ ಮೆಸೇಜ್ಗಳ ಪ್ರಕಾರ ಮುಂದೆ ನೀವಿಬ್ರು ಒಟ್ಟಿಗೆ ಜೀವನ ಮಾಡ್ತೀರಾ ಅನ್ನೋದಿದೆ. ಸ್ವಲ್ಪ ಕಾಲ ಇದು ಹೀಗೆ ಮುಂದುವರಿಯುತ್ತೆ. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಗ್ರ್ಯಾಜುವಲ್ ಆಗಿ ಇದೆಲ್ಲ ಸರಿಯಾಗುತ್ತೆ. ಅದಕ್ಕೆ ನೀವು ಮನಸ್ಸು ಮಾಡಬೇಕಷ್ಟೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.